ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಯಾವ ವಿಶೇಷವಾದ ವಿಡಿಯೋವನ್ನು ಹಾಕಿದ್ದೀನಿ, ಯಾವ ವಿಡಿಯೋ ಏನು ಅಂತ ನಿಮಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಧ್ಯದಲ್ಲಿ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ವಿಡಿಯೋ ನಿಮಗೂ ಆಮೇಲೆ ಪುಟ್ಟ ಮಕ್ಕಳಿಗೂ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ತುಂಬ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನೋಡೋಣ ಬನ್ನಿ. ಇದು ವಿಡಿಯೋ ನಮ್ಮ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ, ಏನೆಲ್ಲ ಇತ್ತು, ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ವಿಶೇಷವಾದ ವೇಷಭೂಷಣಗಳನ್ನು ಬಂದಿದ್ದು ಅಂತ ನೋಡಿ. ನಮ್ಮ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಶಾಲೆ ಅಂದರೆ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಶಾಲೆಗಳ ಮಕ್ಕಳು ಕೂಡ ಇಲ್ಲಿ ಭಾಗವಹಿಸಿದರು. ಆಮೇಲೆ ಗಣ್ಯರು, ಶಿಕ್ಷಕರು, ಊರಿನವರೆಲ್ಲ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಯಾವ ಥರ ವೇಷಭೂಷಣಗಳು ಬಂದಿವೆ ಅಂತ. ಚೆನ್ನಾಗಿದ್ವಿ ಬೊಂಬೆಗಳು. ಮಕ್ಕಳಿಗೆ ಕೂಡ ಎಂಟರ್ಟೈನ್ಮೆಂಟ್ ಆಯಿತು, ನಮಗೂ ಕೂಡ ಖುಷಿ ಅನ್ನಿಸ್ತು.
ನೀವು ನೋಡಿದ್ರೆ ಕೂಡ ನಿಮಗೂ ಆಮೇಲೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಈ ಥರ ವೇಷಭೂಷಣಗಳು ನೋಡಿದರೆ ಖುಷಿ ಅಲ್ವಾ. ಅಂದರೆ ಮಕ್ಕಳು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಖುಷಿ ಪಡ್ತಾರೆ ಅಂತ. ನೋಡಿ, ಈ ಗೊಂಬೆಗಳ ಜೊತೆಗೆ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ನಾವು ನಮ್ಮ ಮೇಡಮ್ ಸೇರಿ. ನೋಡಿ ಯಾವ ಥರ ಇದೆ ಗೊಂಬೆಗಳು ಅಂತ. ಇದು ಬಸವಣ್ಣನ ಗೊಂಬೆ ಥರ ನೋಡಿ ಯಾವ ಥರ ಇದೆ ಅಂತ. ತುಂಬ ದೊಡ್ಡದಾಗಿತ್ತು. ಹಾಗೆ ಅದರ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಫೋಟೋ ಶೂಟ್ ಮಾಡ್ಕೊಂಡ್ವಿ. ನೋಡಿ ಚೆನ್ನಾಗಿದೆ ಅಲ್ಲ, ಖುಷಿ ಅನ್ನಿಸ್ತಿತ್ತು. ಎಲ್ಲ ಮಕ್ಕಳು ಕೂಡ ಖುಷಿ ಪಡ್ತಿದ್ರು. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಮತ್ತು ಕಾರ್ಯಕ್ರಮದಲ್ಲಿ ಇದೆ ಅಂತಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇದೆ. ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಯಾವ ಥರ ಇದು ಡ್ಯಾನ್ಸ್ ಮಾಡ್ತಾಯಿದೆ ಅಂತ. ತುಂಬಾ ಚೆನ್ನಾಗಿ ಮಾಡ್ತಿದ್ವು ಎಲ್ಲ ಗೊಂಬೆಗಳು. ನೋಡಿ, ಇದು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕುಣಿತಿತ್ತು ಇದು ಗೊಂಬೆ. ನೋಡಿ ಯಾವ ಥರ ಇದೆ ಗೊಂಬೆಗಳೆಲ್ಲ. ನೋಡಿ ಚೆಂದ ಅನಿಸುತ್ತಲ್ವ, ಮಕ್ಕಳಿಗೆ ಕೂಡ ಖುಷಿ ಅನಿಸುತ್ತೆ ಈ ಗೊಂಬೆಗಳನ್ನು ನೋಡಿ. ನೋಡಿ ಯಾವ ಥರ ಇದೆ ಅಂತ. ಕೊಂಬುಗಳು, ಆಮೇಲೆ ಹೇರ್ಸು, ಆಮೇಲೆ ಅವು ಹಾಕಿರುವಂಥ ಬಟ್ಟೆ ಚೆನ್ನಾಗಿ ಅನಿಸುತ್ತಲ್ಲ. ಇದನ್ನು ನೋಡಿದರೆ ಕೂಡ ರಿಯಲ್ ಇದೆ. ಇಷ್ಟೊಂದು ಎತ್ತರವಾಗಿದೆ ಗೊಂಬೆಗಳಂತ. ಅಂದರೆ ಇಷ್ಟೊಂದು ರಿಯಲ್ ಅಂತ ಇರಲ್ಲ, ಒಳಗಡೆ ಒಬ್ಬರು ಇದ್ದು ಈ ಥರ ಮಾಡ್ತಿರ್ತಾರೆ. ಅಂದರೆ ನಮಗೆ ಇದು ರಿಯಲ್ ಅಂತಲೇ ಅನಿಸುತ್ತಲ್ವ ನೋಡೋಗರಿಗೆ. ಮಕ್ಕಳಿಗೂ ಕೂಡ ಇದು ಖುಷಿ ಅನಿಸುತ್ತೆ ಇದು. ನೋಡಿ, ಅಂದರೆ ಇದು ಗೊಂಬೆ, ಬಸವಣ್ಣ ಗೊಂಬೆ ಹೋಗಿ ಅದಕ್ಕೆ ಟಚ್ ಆಗಬಾರ್ದು ಅಂತ ಅವರು ಕೋಚ್ಮ್ಯಾನ್ ಬಂದು ಹೇಳ್ತಿದ್ರು ಅವಾಗವಾಗ. ಅವರಿಗೆ ಗೊತ್ತಾಗಲ್ಲ, ಪಕ್ಕದಲ್ಲಿ ಇರೋರನ್ನು ನೋಡೋಕ್ಕಾಗಲ್ಲ. ಹಾಗಾಗಿ ಅವರು ಕೋಚ್ಮ್ಯಾನ್ ಬಂದು ಹೇಳ್ತಿದ್ರು. ನೋಡಿ ಖುಷಿ ಅನಿಸುತ್ತಲ್ವ ಇವು ಗೊಂಬೆಗಳನ್ನು ನೋಡಿ. ನೋಡಿ ಅದು ಫುಲ್ ಆ ಮುಖ ಅವ್ರದ್ದು ಅಲ್ಲಿವರೆಗೂ ಇರಲ್ಲ, ಮಧ್ಯದಲ್ಲಿ ನೀವು ಸ್ವಲ್ಪ ಓಪನ್ ಆಗಿ ಬಿಟ್ಟಿರ್ತಾರೆ. ಅಲ್ಲಿಂದನೇ ಅವರು ನೋಡಿಕೊಂಡು ಕುಣಿದಾಡ್ತಾರೆ. ಅಂದರೆ ನಿಮಗೆ ಗೊತ್ತಾಗ್ತಿರ್ಬೇಕು, ಮಧ್ಯದಲ್ಲಿ ಕಾಣಿಸ್ತಿರ್ಬೇಕದು. ನೋಡಿ ಈ ಥರ ಇದೆ ಗೊಂಬೆಗಳು. ಇದಷ್ಟೇ ಅಲ್ಲ, ಮುಂದೆ ಕೂಡ ಬೇರೆ ಬೇರೆಯೇ ಇವೆ. ನಾನು ನಿಮಗೆ ಮೊದಲು ಇದು ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೇ ಚೆನ್ನಾಗಿದೆ. ನೋಡಿ ಈ ಗೊಂಬೆಗಳ ಜೊತೆಗೆ ನಾವು ಎಲ್ಲರೂ ಟೀಚರ್ಸ್ ಸೇರಿ ಫೋಟೋಗಳನ್ನು ತಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಾವು ಮುಂದೆ ನಿಂತರೆವು, ಹಿಂದೆ ನಿಂತರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಗೊಂಬೆಗಳು. ನೋಡಿ ಎಷ್ಟು ಚೆನ್ನಾಗಿದೆ ಇವು. ತುಂಬಾ ಖುಷಿ ಅನಿಸುತ್ತೆ ಇದು ನೋಡಿ. ಮಕ್ಕಳು ಕೂಡ ತುಂಬ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ. ಆಮೇಲೆ ನಾವು ರಥಯಾತ್ರೆಯನ್ನು, ಕನ್ನಡದ ರಥಯಾತ್ರೆಯನ್ನು ತಗೊಂಡು ಹೊರಟಿದ್ವಿ. ಅಲ್ಲಿಯೂ ಮಕ್ಕಳೆಲ್ಲ ತುಂಬ ಅಂದರೆ ಸಾಲಾಗಿರೋ ಈ ಮಕ್ಕಳು ಸೇರಿದರು. ಆಮೇಲೆ ಗಣ್ಯರು ಕೂಡ ಸೇರಿದರು. ನೋಡಿ ಯಾವ ಥರ ಇದೆ ಅಂತ. ನಮ್ಮ ಅಕ್ಷರ ಜಾತ್ರೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ವಿ ನಾವು. ಸಿರಿಗನ್ನಡಂ ಗೆಲ್ಗೆ ಕನ್ನಡಾಂಬೆಯ ಭಾವಚಿತ್ರ ಕೂಡ ಮೆರವಣಿಗೆ ಮಾಡಲಾಯಿತು. ನೋಡಿ ಯಾವ ಥರ ಕುಣಿತಾ ಇವೆ ಗೊಂಬೆಗಳು ಅಂತ. ತುಂಬ ಚೆಂದ ಅನಿಸುತ್ತೆ ಇದು ಗೊಂಬೆಗಳನ್ನು ನೋಡಿ. ಕಾರ್ಯಕ್ರಮಗಳಲ್ಲಿ, ನಮ್ಮೂರಿನಲ್ಲಿರುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈ ಥರ ಗೊಂಬೆಗಳನ್ನು ತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅಂದರೆ ನೋಡೋರಿಗೆ ಕೂಡ ತುಂಬ ಖುಷಿ ಅನಿಸುತ್ತೆ ಅಂತ. ನೋಡಿ ಯಾವ ಥರ ಇದೆ. ಮಕ್ಕಳೆಲ್ಲ ಸೇರಿದ್ರು, ಎಲ್ಲ ಶಾಲೆಯ ಶಿಕ್ಷಕಿಯರು ಸೇರಿದ್ದು. ಮುಂದೆ ಕೂಡ ನೋಡ್ತಾ ಹೋಗೋಣ ಬನ್ನಿ.
ಅಷ್ಟೇ ಚೆನ್ನಾಗಿ ಮಾಡಿದರು ಹೆಣ್ಮಕ್ಳು ಕೂಡ. ಅಂದರೆ ಡೊಳ್ಳು ಕುಣಿತವನ್ನು ಅಲ್ಲಿ ನಾವು ಗಂಡು ಮಕ್ಕಳು ಮಾಡ್ತಾರೆ ಅಂತ ಅಂತೀವಿ, ಬಟ್ ಇಲ್ಲೇ ಇಲ್ಲ, ಇವಾಗ ಹೆಣ್ಮಕ್ಳು ಕೂಡ ಕುಣಿತಾರೆ. ಅದೊಂದು ಅಷ್ಟೊಂದು ಭಾರವಾದ ಡೊಳ್ಳು ಕುಣಿತವನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅಂತ ನೋಡಿದ್ರಿ. ಹಾಗೆ ಮಕ್ಕಳು ಕೂಡ ಎಷ್ಟು ಸಾಲಾಗಿ ಮುದ್ದಾಗಿ ಹೊರಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಇದು ಡೊಳ್ಳು ಕುಣಿತವನ್ನು. ನೋಡಿ ಹೆಣ್ಮಕ್ಳನ್ನೇ ಕುಣಿತಾರೆ, ಎಷ್ಟು ಅವರಿಗೆ ಕೂಡ ತುಂಬ ಖುಷಿಯಿಂದನೇ ಕುಣಿತಾ ಇದ್ರು ಎಲ್ಲರೂ. ನೋಡಿ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಸಮವಸ್ತ್ರದೊಂದಿಗೆ ಎಷ್ಟು ಚಂದ ಸಾಲಾಗಿ ಹೊರಟಿದ್ದಾರೆ ನೋಡಿ. ಎಷ್ಟು ಕನ್ನಡಾಂಬೆಯ ಧ್ವಜವನ್ನು, ನಮ್ಮ ಕರ್ನಾಟಕ ಧ್ವಜವನ್ನು ಇಟ್ಕೊಂಡು ಚಂದವಾಗಿ ಹಾರಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ವಾಹನದಲ್ಲಿಯೂ ಕೂಡ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ವೇಷಭೂಷಣಗಳನ್ನು ಹಾಕಿ ಮೆರವಣಿಗೆ ಕೂಡ ಮಾಡಲಾಯಿತು ಶಾಲೆಯ ಮಕ್ಕಳನ್ನು ನೋಡಿ.
ಆ ಧ್ವಜವನ್ನು ಇಟ್ಕೊಂಡು ನಮ್ಮ ಹಳದಿ ಕೆಂಪು ಧ್ವಜವನ್ನು ತುಂಬ ಸುಂದರವಾಗಿ ಕಾಣಿಸುತ್ತಲ್ವ. ನಮ್ಮ ಕರ್ನಾಟಕ ಧ್ವಜವನ್ನು, ಕನ್ನಡಾಂಬೆಯನ್ನು ಧ್ವಜವನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ. ನೋಡಿ, ಶಾಲಾ ಮಕ್ಕಳು ಎಷ್ಟು ಸಮವಸ್ತ್ರ ಧರಿಸಿ ಶಿಸ್ತಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ. ಅವರಿಗೂ ಕೂಡ ಇದು ಹಬ್ಬ ಅಂದರೆ ಹಬ್ಬನಂತ ಹೇಳ್ಬೋದು ನಾವು. ಅಷ್ಟು ಖುಷಿ ವಿಜೃಂಭಣೆಯಿಂದನೇ, ಅಂದರೆ ಶಾಲೆಯಲ್ಲಿರುವ ಕಾರ್ಯಕ್ರಮಗಳು ಅಂತಂದರೆ ಅವರಿಗೆ ತುಂಬ ಖುಷಿನೇ ಕೊಡುತ್ತೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮುಖದಲ್ಲಿ ಲವಲವಿಕೆಯಿಂದನೇ ಇದ್ದು ಈ ಕಾರ್ಯಕ್ರಮವನ್ನು ಒಂಚೂರು ಬೇಸರ ಆಗದೆ, ಅಂದರೆ ಬಿಸಿಲಲ್ಲಿ ಹೊರಟಿದ್ವಿ ನಾವು, ಹಾಗಾಗಿ ಚೂರು ಬೇಸರ ಆಗದೇ ಮಕ್ಕಳು ಅಷ್ಟೊಂದು ಖುಷಿಯಿಂದ ಈ ಕಾರ್ಯಕ್ರಮವನ್ನು ಹೊರಟಿದ್ವಿ ಎಲ್ಲರೂ ಸೇರಿ ನಾವು. ನೋಡಿ, ನಮ್ಮ ಕನ್ನಡ ಬಾವುಟವನ್ನು ಎಲ್ಲರ ಕೈಯಲ್ಲೂ ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಎಷ್ಟು ಚಂದವಾಗಿ ಕಾಣಿಸುತ್ತಲ್ವ. ಈ ಹಿಂದೆ ಕೂಡ ಎಲ್ಲಿಂದ ಅಂದರೆ ನಾವು ಕೊನೆಯಿಂದ ಮೊದಲವರೆಗೂ ನೋಡಿದರೂ ಕೂಡ ಎಲ್ಲರ ಕೈಯಲ್ಲಿ ಬಾವುಟ ಇತ್ತು. ಆಮೇಲೆ ತುಂಬಾ ಅಂದರೆ ಸಾಲು ಅಂದರೆ ಅಷ್ಟೊಂದು ತುಂಬ ದೂರದಿಂದನೇ ಹೋಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಮಕ್ಕಳ ಸೇರಿದ್ದು, ಮಕ್ಕಳ ರಾಶಿನೇ ಸೇರಿತ್ತು ಅಂತಲೂ ಹೇಳ್ತೀವಿ ನಾವು. ನೋಡಿ, ಪಕ್ಷಿಗಳ ಥರನೇ ಅನಿಸುತ್ತೆ ಅಲ್ವಾ. ನೋಡಿ, ಎಲ್ಲರ ಕೈಯಲ್ಲಿ ಬಾವುಟವನ್ನು ಎಷ್ಟು ಚಂದವಾಗಿ ಸುಂದರವಾಗಿ ಕಾಣಿಸುತ್ತೆ. ನೋಡಿ, ಮಕ್ಕಳು ಎಷ್ಟು ಖುಷಿಯಿಂದ ಆಗಿದ್ದಾರೆ. ಆಮೇಲೆ DJ ಸಾಂಗು, ಆಮೇಲೆ ನಮ್ಮ ಕರುನಾಡೆ ಸಾಂಗ್ ರವಿಚಂದ್ರ ಸರ್ದು ಅದು ಕೂಡ ಸಾಂಗ್ ಹಾಕ್ಕೊಂಡು DJ ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ. ನಾನು ಅದು ಸಾಂಗನ್ನು ಮ್ಯೂಟ್ ಮಾಡಿದೆ. ನೋಡಿ, ಪ್ರತಿಯೊಂದು ಆ ಸಾಂಗಿಗೆ ಮಕ್ಕಳು ಸ್ಟೆಪ್ ಹಾಕ್ತಾನೆ ಇದ್ದರು. ನೋಡಿ, ಗಂಡು ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು. ಯಾಕಂದರೆ DJ ಸಾಂಗ್ ಅಂದರೆ ಅವರಿಗೆ ತುಂಬ ಖುಷಿ ಅಲ್ವಾ. ಹಾಗಾಗಿ ಅವರು ತುಂಬ ಕುಣಿತಾನೇ ನಾವು ಮೆರವಣಿಗೆಯನ್ನು ತೊಗೊಂಡು ಹೊರಟಿದ್ವಿ. ನೋಡಿ ಯಾವ ಥರ ಇದೆ ಅಂತ. ನೋಡಿ, ತುಂಬಾ ಇದೇ ಖುಷಿ ಅನ್ನಿಸ್ತು ನನಗೆ. ಇದು ಈ ಥರ ಹೆಣ್ಮಕ್ಳು ಡೊಳ್ಳು ಕುಣಿತವನ್ನು ಕುಣಿತಾ ಇದ್ದಾರಲ್ಲ ಅಂತ ಹೇಳಿ. ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ನೋಡೋದು ಇದು. ಹಾಗಾಗಿ ನೋಡಿ ಎಷ್ಟು ಚಂದವಾಗಿ ಕುಣಿತಾ ಇದ್ದಾರೆ. ಇಲ್ಲಿ ನಮ್ಮ ಶಾಲಾ ಶಿಕ್ಷಕರು ಈ ಥರ ವಿಡಿಯೋದಲ್ಲಿ ನಾನು ಬರ್ತಾಯಿದ್ದೀನಿಲ್ಲ ಅಂತ ಕೇಳಿದರು. ಹಾಗಾಗಿ ಆ ವಿಡಿಯೋನ ಮಾಡಿದರು. ನೋಡಿ, ನಾನು ವಿಡಿಯೋದಲ್ಲಿ ಬರಬೇಕು ಅಂತ ಪೋಸ್ ಕೊಟ್ಟರು ಸರ್. ನೋಡಿ, ಎಷ್ಟು ಚಂದವಾಗಿ ಹೊರಟಿದೆ, ಎಷ್ಟು ಸಾಲಾಗಿ ಬರ್ತಾ ಇವೆ ಮಕ್ಕಳು ಎಲ್ಲರೂ. ಪ್ರತಿಯೊಬ್ಬರು ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಎಲ್ಲರೂ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ. ನೋಡಿ, ಬಾವುಟಗಳು ಎಷ್ಟು ಚೆನ್ನಾಗಿದ್ದಾವೆ. ಆಮೇಲೆ ಇನ್ನೊಂದು, ಅಲ್ಲಿ ವಾಹನಗಳಿಗೆ ಹೋಗಲಿಕ್ಕೆ ತುಂಬ ಅಸ್ತವ್ಯಸ್ತ ಅನಿಸ್ತೈತೆ. ಯಾಕಂತಂದರೆ ರಸ್ತೆ ಚಿಕ್ಕದಾಗಿರುವುದರಿಂದ ಅಲ್ಲಿ ಹೋಗುವ ಬರುವ ವಾಹನಗಳಿಗೆ ತುಂಬ ಅಡೆತಡೆ ಆಗ್ತಿತ್ತು. ಹಾಗೆ ಸಹಕರಿಸ್ಕೊಂಡು ಹೋಗಿದ್ವಿ. ಅಂದರೆ ಮಕ್ಕಳಿಗೆ ರಸ್ತೆಯಲ್ಲಿ ತುಂಬ ಕೇರಿಂದ ತೊಗೊಂಡು ಹೋಗಬೇಕಲ್ವ. ಹಾಗಾಗಿ ಪ್ರತಿಯೊಬ್ಬರು ನಾವೇ ರಸ್ತೆ ಕಡೆಯಾಗಿ ಮಕ್ಕಳನ್ನು ರಸ್ತೆಯ ಬದಿಗೆ ಕರೆದುಕೊಂಡು ಹೋಗ್ತಾಯಿದ್ವಿ. ನೋಡಿ, ವಾಹನಗಳು ಎಷ್ಟು ವಾಹನಗಳು ನಿಂತಿವೆ. ಯಾಕಂದರೆ ನಮ್ಮ ರಥಯಾತ್ರೆ ಬರೋದರಿಂದ ಅಲ್ಲಿ ತುಂಬ ಟ್ರಾಫಿಕ್ ಆಗಿತ್ತಲ್ವ. ಹಾಗಾಗಿ ಎಲ್ಲ ವಾಹನಗಳು ಅಲ್ಲೇ ನಿಂತ್ಕೋತಾ ಇದ್ವು. ಅಂದರೆ ನಮಗೂ ಕೂಡ ವಾಹನಗಳು ಸಹಕರಿಸಿದ್ರು, ನಾವು ಅವ್ರಿಗೆ ಸಹಕರಿಸಿದ್ವಿ. ಯಾಕಂದರೆ ರಸ್ತೆ ಕಡೆಗೆ ಬೇರೆಯವರಿಗೆ ನಾವು ತೊಂದರೆ ಆಗಬಾರ್ದಲ್ವ. ಹಾಗಾಗಿ ವಾಹನಗಳಿಗೆ ಕೂಡ ನಾವು ರಸ್ತೆಯನ್ನು ಬಿಟ್ಕೊಂಡು ಬಂದ್ವಿ. ಅಂದರೆ ರಸ್ತೆ ನಾವು ಯಾವುದಾದ್ರೂ ನಾವು ಯಾತ್ರೆಯನ್ನು ಮಾಡಬೇಕಂತಂದರೆ, ನಾವು ರಸ್ತೆ ಮೆರವಣಿಗೆ ಮಾಡಬೇಕು ಅಂತಂದರೆ ರಸ್ತೆ ಬದಿಗೆ ಬರಬೇಕು ಅಲ್ವಾ.
ನೋಡಿ ಕುಂಭಮೇಳ ಕೂಡ ಇತ್ತು. ಕುಂಭಮೇಳ ಕೂಡ ಇತ್ತು. ನಮ್ಮ ಕನ್ನಡ ಬಾವುಟವನ್ನು ಮಕ್ಕಳು ಎಷ್ಟು ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ ಮಕ್ಕಳು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ. ಆಮೇಲೆ ಸಮವಸ್ತ್ರದೊಂದಿಗೆ ಕೂಡ ಬಂದಿದ್ದಾರೆ. ಆಮೇಲೆ ಪ್ರತಿಯೊಂದು ಕೂಡ ಮುಖವಾಡಗಳನ್ನು ಧರಿಸಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಈ ವಾಹನದಲ್ಲಿ ನಾವು ಕರೆದುಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಯಾವ ಥರ ಮಕ್ಕಳು ಕೂಡ ಪ್ರತಿಯೊಂದು ಅಂದರೆ ಪ್ರತಿಯೊಂದು ಜನರ ವೇಷಗಳನ್ನು ಹಾಕ್ಕೊಂಡು ಆಮೇಲೆ ನೋಡಿ ಇವರು ಕೂಡ ಹೇಗೆ ಹೊರಟಿದ್ದಾರೆ ಅಂತ ನೋಡಿ. ಮಕ್ಕಳು ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ಇದು ನೋಡಿದರೆ ಕಣ್ಣಿಗೆ ಕೂಡ ಸಾಲದು. ಎಷ್ಟು ನೋಡಿದರೂ ಕೂಡ ಇದು ನಮ್ಮ ಕಣ್ಣಿಗೆ ಸಾಲದು ಅಂತಲೇ ಹೇಳ್ತೀನಿ. ಹಾಗೆ ಇದು ಕೂಡ ಒಂದು ಭಾಗ ಅಂತ ಇನ್ನುಳಿದ ಭಾಗವನ್ನು ನಾನು ಎರಡನೇ ಭಾಗದಲ್ಲಿ ಹಾಕ್ತಾಯಿದ್ದೀನಿ. ಆ ವಿಡಿಯೋ ಕೂಡ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.